ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನೂ ಕೂಡ ಸ್ವಾಗತಿಸುತ್ತಾ ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಕಳೆದ ಒಂದು ತರಗತಿಯಲ್ಲಿ ನಿಮ್ಮ ಸಿಲೆಬಸ್ನ ಕೊನೆಯ ಅಧ್ಯಾಯ ಆಗಿರ್ತಕ್ಕಂತಹ ಅಂದರೆ ಚಾಪ್ಟರ್ ಕೆಮಿಕಲ್ ಕೋಆರ್ಡಿನೇಷನ್ ಆ್ಯಂಡ್ ಇಂಟಿಗ್ರೇಷನ್, ಆ ಒಂದು ಚಾಪ್ಟ್ರಲ್ಲಿ ನಾವು ಎಂಡೋಕ್ರೈನ್ ಸಿಸ್ಟಮ್ ಅಂಡ್ ದಿ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೇವೆ. ಎಂಡೋಕ್ರೈನ್ ಗ್ಲ್ಯಾಂಡ್ಸಲ್ಲಿ ಮೇಯ್ನ್ ಆಗಿ ಹೈಪೋಥಾಲಮಸ್, ಪಿಟ್ಯೂಟರಿ, ಥೈರಾಯ್ಡ್, ಪ್ಯಾರಾಥೈರಾಯ್ಡ್, ಎಡ್ರಿನಲ್, ಹೀಗೆ ಗ್ಲ್ಯಾಂಡ್ಸನ್ನು ನಾವು ಮೆನ್ಷನ್ ಮಾಡಿದ್ವಿ. ಥೈಮಸ್. ನಾವು ಇದರಲ್ಲಿ ಕಳೆದ ಒಂದು ತರಗತಿಯಲ್ಲಿ ಪಿಟ್ಯೂಟರಿ, ಹೈಪೋಥಾಲಮಸ್ ಹಾಗೆ ಥೈರಾಯ್ಡ್ ಗ್ಲ್ಯಾಂಡ್ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ವಿ. ಈ ದಿನದ ಒಂದು ತರಗತಿಯಲ್ಲಿ ನಾವು ಅದರ ಮುಂದುವರೆದಿರ್ತಕ್ಕಂತಹ ಏನು ಗ್ಲ್ಯಾಂಡ್ಸ್ಗಳಿದೆ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಇನ್ ಟುಡೇಸ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅಬೌಟ್ ದಿ ನೆಕ್ಸ್ಟ್ endocrine gland groups. So the next endocrine gland, that is parathyroid. So parathyroid, there are two pairs of parathyroid glands located on back side of thyroid gland. ಈ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ಸ್ ಅಂತಕ್ಕಂಥದ್ದು ಎರಡು ಜೊತೆ ಇದೆ. ಈ ಎರಡು ಜೊತೆ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ಸ್ ಎಲ್ಲಿದೆಯಪ್ಪ ಅಂದಾಗ, ಏನು ಥೈರಾಯ್ಡ್ ಗ್ರಂಥಿ ಇದೆ, ಲ್ಯಾರಿಂಕ್ಸ್ ನಂತರ ಟ್ರೇಕಿಯೆ ಬರುತ್ತೆ, ವಿಂಡ್ ಪೈಪ್ ಅಂತ ಕರಿತೇವೆ. ಆ ವಿಂಡ್ ಪೈಪ್ನ ಎಡ ಮತ್ತು ಬಲ ಪೂರ್ತಿ ಆವರಿಸ್ಕೊಂಡಿದೆ ಥೈರಾಯ್ಡ್ ಗ್ಲ್ಯಾಂಡ್. ಈ ಥೈರಾಯ್ಡ್ ಗ್ಲ್ಯಾಂಡ್ ಏನಿದೆ, ಸೊ ಕಾಂಪೋಸ್ಡ್ ಆಫ್ ಫಾಲಿಕಲ್ಸ್ ಅಂತ ಕರಿತೇವೆ ಅಂಡ್ ಸ್ಟ್ರೋಮಾ ಸೆಲ್ಸ್ ಅಂತ ಕರಿತೀವಿ, ಸೊಮ್ಯಾಟಿಕ್ ಸೆಲ್ಸ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಈ ಏನು ಆ ಕಡೆ ಈ ಕಡೆ ಇದೆ ಥೈರಾಯ್ಡ್ ಗ್ಲ್ಯಾಂಡ್, ಇದರ ಹಿಂಭಾಗದಲ್ಲಿ ಒಂದು ಲೋಬಿನಲ್ಲಿ ಅಂದ್ರೆ ಒಂದು ಸೈಡಲ್ಲಿ ಆನ್ ಲೆಫ್ಟ್ ಸೈಡ್, ಸೊ ಟೂ ಪ್ಯಾರಾಥೈರಾಯ್ಡ್ಸ್ ಆರ್ ಸಿಚುಯೇಟೆಡ್ ಅಟ್ ದಿ ಅಪ್ಪರ್ ಅಂಡ್ ಲೋಯರ್ ರೀಜನ್. ದೆನ್ ಸಿಮಿಲರ್ಲಿ ಆನ್ ದಿ ಅದರ್ ಸೈಡ್, ದಟ್ ಈಸ್ ರೈಟ್ ಸೈಡ್, another one pair of parathyroid glands located on upper and lower side of thyroid gland. ಏನು ಥೈರಾಯ್ಡ್ ಗ್ಲ್ಯಾಂಡ್ ಇದೆ, ಈ ಥೈರಾಯ್ಡ್ ಗ್ಲ್ಯಾಂಡ್ನ ಮಧ್ಯದಲ್ಲಿ ಟ್ರೇಕಿಯೆ ಬರ್ತದೆ. ಈ ಒಂದು ಎಡ ಮತ್ತು ಬಲ ಭಾಗದಲ್ಲಿ, ಮೇಲ್ಭಾಗದಲ್ಲಿ ಕೆಳಭಾಗದಲ್ಲಿ ಒಂದರಂತೆ ಒಂದು ಸೈಡಲ್ಲಿ ಒಂದು ಜೊತೆ, ಮತ್ತೊಂದು ಸೈಡಲ್ಲಿ ಮತ್ತೊಂದು ಜೊತೆ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ಸ್ ಲೊಕೇಟ್ ಆಗಿದೆ. ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ secrete a hormone, that is a peptide hormone called that hormone is called as parathyroid hormone. ಯಾವ ಹಾರ್ಮೋನ್ ಅನ್ನು ರಿಲೀಸ್ ಮಾಡುತ್ತೆ ಅದು? ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ಸ್ ಪ್ಯಾರಾಥೈರಾಯ್ಡ್ ಅನ್ನುವಂತಹ ಹಾರ್ಮೋನ್ಸ್ ಅನ್ನ ರಿಲೀಸ್ ಮಾಡ್ತದೆ. ಸೊ ದಟ್ ಹಾರ್ಮೋನ್, parathyroid hormone, is essential or necessary for the balancing of calcium ions in the body fluid. ಈ ಒಂದು ಹಾರ್ಮೋನ್ ಏನಿದೆ ಪ್ಯಾರಾಥೈರಾಯ್ಡ್ ಹಾರ್ಮೋನು, ಬಾಡಿ ಫ್ಲೂಯಿಡ್ ಅಲ್ಲಿ ಕ್ಯಾಲ್ಸಿಯಂ ಅಯಾನ್ಸ್ ಏನಿದೆ, ಈ ಕ್ಯಾಲ್ಸಿಯಂ ಅಯಾನ್ಸ್ ಅನ್ನ ಏನ್ ಮಾಡುತ್ತೆ, ಅದು ಒಂದು ಬ್ಯಾಲೆನ್ಸ್ ಅನ್ನ ಮಾಡ್ತದೆ, ಬಾಡಿ ಫ್ಲೂಯಿಡ್ ಅಲ್ಲಿ ಬ್ಯಾಲೆನ್ಸ್ ಅನ್ನ ಮಾಡ್ತದೆ. So and increase the calcium ion level in the fluid. ಹಾಗೆಯೇ ಕೂಡ ಕ್ಯಾಲ್ಸಿಯಂ ಅಯಾನ್ ಲೆವೆಲ್ ಅನ್ನ ಏನ್ ಮಾಡುತ್ತೆ, ಬಾಡಿ ಫ್ಲೂಯಿಡ್ ಅಲ್ಲಿ ಹೆಚ್ಚು ಮಾಡ್ತಾ ಹೋಗ್ತದೆ. That's why it is also called as hypercalcemic hormone. ಆದ್ರಿಂದ ಈ ಒಂದು ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಅನ್ನ ಹೈಪರ್ ಕ್ಯಾಲ್ಸಿಮಿಕ್ ಹಾರ್ಮೋನ್ ಅಂತ ನಾವು ಕರಿತೇವೆ. ಯಾಕೆಂದ್ರೆ ಇದು ಕ್ಯಾಲ್ಸಿಯಂ ಅಯಾನ್ ಲೆವೆಲ್ ಅನ್ನ ಹೆಚ್ಚು ಮಾಡುತ್ತೆ ಬಾಡಿ ಫ್ಲೂಯಿಡ್ ಅಲ್ಲಿ, ಹಾಗಾಗಿ ಇದಕ್ಕೆ ಇನ್ನೊಂದು ರೀತಿಯಲ್ಲಿ ಹೈಪರ್ ಕ್ಯಾಲ್ಸಿಮಿಕ್ ಹಾರ್ಮೋನ್ ಅಂತ ಕರಿತೇವೆ. ದೆನ್ ಇಟ್ ಆಲ್ಸೋ ಇನ್ಕ್ರೀಸಸ್ ಕ್ಯಾಲ್ಸಿಯಂ ಲೆವೆಲ್ ಇನ್ ಬ್ಲಡ್. ಇದಲ್ದನೆ ಬಾಡಿ ಫ್ಲೂಯಿಡ್ ಅಲ್ದನೆ ರಕ್ತದಲ್ಲೂ ಕೂಡ ಕ್ಯಾಲ್ಸಿಯಂ ಅಯಾನ್ನ ಪ್ರಮಾಣವನ್ನ ಏನ್ ಮಾಡುತ್ತೆ, ಲೆವೆಲ್ ಅನ್ನ ಹೆಚ್ಚಿಸುತ್ತೆ. ಹಾಗೇನೆ then it stimulates bone
to dissolve the electrolytes, nothing but calcium ions. ಮತ್ತೆ ರಕ್ತದಲ್ಲಿ ಹೆಚ್ಚು ಮಾಡುವುದನ್ನ ಅಷ್ಟೇ ಅಲ್ಲದೇನೆ ಬೋನ್ಗೆ ಸ್ಟಿಮ್ಯುಲೇಟ್ ಮಾಡ್ತದೆ, ಹೆಚ್ಚು ಪ್ರಮಾಣದಲ್ಲಿ ಈ ಕ್ಯಾಲ್ಸಿಯಂ ಅಯಾನ್ಸ್ ಅನ್ನ ಕರಗಿಸಿಕೊಳ್ಳುವುದಕ್ಕೆ ಸ್ಟಿಮ್ಯುಲೇಟ್ ಮಾಡ್ತದೆ. ಸೊ this hormone stimulate bone to dissolve calcium ions. ಹೆಚ್ಚು ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಅಯಾನ್ಸು ಬೋನ್ನಲ್ಲಿ ಕರಗೋ ಹಾಗೆ ಏನು ಮಾಡುತ್ತೆ, ಅದು ಸ್ಟಿಮ್ಯುಲೇಟ್ ಮಾಡುತ್ತೆ ಬೋನ್ ಮೇಲೆ. ಇದಿಷ್ಟು that is the brief summary of the parathyroid glands. So there are two pairs of parathyroid glands located backside of the thyroid gland, two at each lobe of thyroid. Then they secrete a hormone called peptide hormone called parathyroid hormone. So this hormone regulate or manage calcium ion level in blood, body fluid, and increasing the dissolve of calcium ions in bones also. The parathyroid hormone along with the TCT, thyrocalcitonin, from the thyroid gland. ಸೊ ಅಲ್ಲಿ ಕೂಡ ಏನಾಗ್ತದೆ, ಈ ಒಂದು TCT ಅಂತಕ್ಕಂಥ ಹಾರ್ಮೋನ್ ಜೊತೆ ಸೇರಿಕೊಂಡು ದೆನ್ ದಿಸ್ ಹಾರ್ಮೋನ್ ಅಲಾಂಗ್ ವಿತ್ TCT ದೆನ್ ಮ್ಯಾನೇಜ್ ಆರ್ ರೆಗ್ಯುಲೇಟ್ ಕ್ಯಾಲ್ಸಿಯಂ ಅಯಾನ್ ಲೆವೆಲ್. ಎರಡೂ ಒಗ್ಗೂಡಿಸ್ಕೊಂಡು ಏನಾಗುತ್ತೆ, ಕ್ಯಾಲ್ಸಿಯಂ ಅಯಾನ್ ಲೆವೆಲ್ ಅನ್ನ ಅದು ಮ್ಯಾನೇಜ್ ಮಾಡ್ತದೆ. ಸೊ ದಿಸ್ ಇಸ್ ದ ಬ್ರೀಫ್ ಸಮ್ಮರಿ ಆಫ್ parathyroid glands, another important endocrine gland present in our body. Now we move on to the next one, that is thymus gland. So thymus, that gland related to immune system, our body immune system. So immune system nothing but another special type of system present in our body. They provide immunity. ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ, ಒಂದು ಸ್ಪೆಷಲ್ ಸಿಸ್ಟಮ್ ಇದೆ, ಅದನ್ನು ನಾವು ಇಮ್ಯೂನ್ ಸಿಸ್ಟಮ್ ಅಂತ ಕರಿತೇವೆ. ಈ ಇಮ್ಯೂನ್ ಸಿಸ್ಟಮ್ ಏನು ಕೊಡುತ್ತೆ, ದೇಹಕ್ಕೆ ಇಮ್ಯುನಿಟಿಯನ್ನು ಕೊಡುತ್ತೆ. ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿ. ಸೊ ಡಿಸೀಸ್ ರೆಸಿಸ್ಟೆನ್ಸ್ ಪವರ್. ಈ ಇಮ್ಯುನಿಟಿಯನ್ನು ಪ್ರೊವೈಡ್ ಮಾಡುವಂತಹ ಸಿಸ್ಟಮನ್ನು ಇಮ್ಯೂನ್ ಸಿಸ್ಟಮ್ ಅಂತ ಕರಿತೇವೆ. ಈ ಒಂದು ಗ್ಲ್ಯಾಂಡ್ ಏನಿದೆ, ಥೈಮಸ್ ಗ್ಲ್ಯಾಂಡ್ ಏನಿದೆ, ಇದು ಕೂಡ ಇನ್ ಅದರ್ ವರ್ಡ್ಸ್ ಇಟ್ ಈಸ್ ನಥಿಂಗ್ ಬಟ್ ಎ ಲಿಂಫ್ಯಾಟಿಕ್ ಆರ್ಗನ್. ಇದನ್ನ ಲಿಂಫ್ಯಾಟಿಕ್ ಆರ್ಗನ್ ಅಂತಾನು ಕನ್ಸಿಡರ್ ಮಾಡ್ತೇವೆ, ಬಿಕಾಸ್ ಇಟ್ ಕ್ಲೋಸ್ಲಿ ರಿಲೇಟೆಡ್ ಟು ಇಮ್ಯೂನ್ ಸಿಸ್ಟಮ್. ಇಮ್ಯೂನ್ ಸಿಸ್ಟಮ್ಗೆ ರಿಲೇಟ್ ಆಗಿರುವಂತಹ ಎಂಡೋಕ್ರೈನ್ ಗ್ಲ್ಯಾಂಡ್. ಸೊ ದಿಸ್ lymphatic gland or organ releases or secretes a hormone called thymosin. ಈ ಒಂದು ಗ್ಲ್ಯಾಂಡ್ ಕೂಡ ಏನಾಗುತ್ತೆ, ಥೈಮೋಸಿನ್ ಅನ್ನುವಂತಹ ಹಾರ್ಮೋನ್ ಅನ್ನ ಸೆಕ್ರೀಟ್ ಮಾಡ್ತದೆ. ಹಾಗಾಗಿನೇ ಇದು ಲಿಂಫ್ಯಾಟಿಕ್ ಆರ್ಗನ್ ಆಗಿದ್ರೂ ಸಹ ಇದನ್ನ ನಾವು ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಕನ್ಸಿಡರ್ ಮಾಡ್ತೇವೆ, ಬಿಕಾಸ್ ಆಫ್ ದಿ ಸೆಕ್ರೀಷನ್ ಆಫ್ ಎ ಹಾರ್ಮೋನ್ ಕಾಲ್ಡ್ ಥೈಮೋಸಿನ್. ಯಾವ ಹಾರ್ಮೋನ್ ಅನ್ನ ರಿಲೀಸ್ ಮಾಡುತ್ತೆ, ಇದು ಥೈಮೋಸಿನ್ ಅಂತಕ್ಕಂತಹ ಹಾರ್ಮೋನ್ ಅನ್ನ ರಿಲೀಸ್ ಮಾಡ್ತದೆ. ಥೈಮೋಸಿನ್, ಸೊ ಇಟ್ ಈಸ್ ನೆಸೆಸರಿ ಫಾರ್ ದಿ ಇಮ್ಯೂನ್ ಸಿಸ್ಟಮ್ ಟು ಪ್ರೊವೈಡ್ ಇಮ್ಯುನಿಟಿ. ಯಾವುದಕ್ಕೆ ಇದು ಅವಶ್ಯಕವಾಗಿದೆ ಅಂದಾಗ, ಈ ಥೈಮೋಸಿನ್ ಅಂತಕ್ಕಂಥ ಹಾರ್ಮೋನ್ ಏನು ಮಾಡ್ತದೆ, ಇಮ್ಯೂನ್ ಸಿಸ್ಟಮ್ ಅಲ್ಲಿ ಇಮ್ಯುನಿಟಿಯನ್ನ ಹೆಚ್ಚಿಸುತ್ತೆ. Increase immunity in the immune system. Then it also useful for the proliferation of T lymphocytes. ನಾವು ಲಿಂಫೋಸೈಟ್ಸ್ ಅಲ್ಲಿ ಎರಡು ರೀತಿ ಲಿಂಫೋಸೈಟ್ಸ್ ಅನ್ನ ನೋಡ್ತೇವೆ. ಎಲ್ಲಿ ಲ್ಯೂಕೋಸೈಟ್ಸ್ ಅಲ್ಲಿ ಬರ್ತದೆ, WBC ನಲ್ಲಿ ಗ್ರಾನ್ಯುಲೋಸೈಟ್ಸ್ ಅಂಡ್ ಎ ಗ್ರಾನ್ಯುಲೋಸೈಟ್ಸ್. ಸೊ ಯು ಹ್ಯಾವ್ ಸ್ಟಡಿಡ್ ಇನ್ ದಿ ಲಾಸ್ಟ್ ಚಾಪ್ಟರ್.
ಆ ಒಂದು ಇದರಲ್ಲಿ ಎ ಗ್ರಾನ್ಯುಲೋಸೈಟ್ಸ್ ಅಲ್ಲಿ ಎ ಗ್ರಾನ್ಯುಲೋಸೈಟ್ಸ್ ಅಲ್ಲಿ ಏನಾಗುತ್ತೆ ಮಾನೋಸೈಟ್ಸ್ ಅಂಡ್ ಲಿಂಫೋಸೈಟ್ಸ್ ಅಂತ ಸೆಲ್ಸ್ ಅನ್ನ ನೋಡ್ತೇವೆ. ಲಿಂಫೋಸೈಟ್ಸ್ ಅಲ್ಲಿ ಎರಡು ರೀತಿ ಸೆಲ್ಸ್ಗಳಿದ್ದಾವೆ. ಒಂದು ಬಿ ಲಿಂಫೋಸೈಟ್ಸ್ ಅಂತ ಕರಿತೇವೆ, ಇನ್ನೊಂದನ್ನು ಟಿ ಲಿಂಫೋಸೈಟ್ಸ್ ಅಂತ ಹೇಳ್ತೇವೆ. ಈ ಟಿ ಲಿಂಫೋಸೈಟ್ಸ್ ಏನಾಗ್ತದೆ, ದಿ ಮೆಚುರೇಷನ್ ಆಫ್ ಟಿ ಲಿಂಫೋಸೈಟ್ಸ್, ಮೆಚುರೇಷನ್ ಅಂಡ್ ಪ್ರೊಲಿಫರೇಷನ್ ಆಫ್ ಟಿ ಲಿಂಫೋಸೈಟ್ಸ್ ಬೈ ದಿ ಹೆಲ್ಪ್ ಆಫ್ ಥೈಮಾಸಿನ್ ರಿಲೀಸ್ಡ್ ಫ್ರಮ್ ಥೈಮಸ್ ಗ್ಲ್ಯಾಂಡ್. ಈ ಒಂದು ಹಾರ್ಮೋನ್ನ ಸಹಾಯದಿಂದ ಮೆಚುರೇಷನ್ ಆಗ್ತದೆ ಟಿ ಲಿಂಫೋಸೈಟ್ಸ್, ಮತ್ತೆ ಪ್ರೊಲಿಫರೇಷನ್ ಆಗ್ತದೆ, ಶಿಫ್ಟ್ ಆಗ್ತದೆ, ಬೇರೆ ಕಡೆಗೆ ಸರ್ಕ್ಯೂಟ್ ಆಗ್ತದೆ. ಇದು ಥೈಮೋಸಿನ್ ಇಂದ ಏನಾಗುತ್ತೆ, ಹೆಲ್ಪ್ ಆಗುವಂಥದ್ದು. ಈ ಹಾರ್ಮೋನ್ ರೆಗ್ಯುಲೇಟ್ ಮಾಡ್ತದೆ. ಸೊ ದಿ ಥೈಮಸ್ ಗ್ಲ್ಯಾಂಡ್ ದಟ್ ಈಸ್ ಲಾರ್ಜರ್ ಸೈಜ್ ಡ್ಯೂರಿಂಗ್ ದಿ ಯಂಗ್ ಏಜ್. ಏನು ಈ ಒಂದು ಯಂಗ್ ಏಜ್ ಅಲ್ಲಿ ಏನಾಗ್ತದೆ, ಈ ಥೈಮಸ್ ಗ್ಲ್ಯಾಂಡ್ ಅಂತಕ್ಕಂಥದ್ದು ದೊಡ್ಡದಾಗಿರ್ತದೆ, ಗಾತ್ರದಲ್ಲಿ ದೊಡ್ಡದಾಗಿರ್ತದೆ. ಲೇಟರ್ ಅಟ್ ದಿ ಓಲ್ಡ್ ಏಜ್, ಈ ಒಂದು ವೃದ್ಧಾಪ್ಯದಲ್ಲಿ ಏನಾಗ್ತದೆ ಅಂದಾಗ ಇಟ್ ರೆಡ್ಯೂಸಸ್ ದೇರ್ ಸೈಜ್ ಟು ಸ್ಮಾಲ್. ಅದು ದೊಡ್ಡದಾಗಿರ್ತಕ್ಕಂಥ ಸೈಜನ್ನ ಸಣ್ಣ ಚಿಕ್ಕ ಗಾತ್ರಕ್ಕೆ ಏನು ಮಾಡುತ್ತೆ, ಅದು ರೆಡ್ಯೂಸ್ ಮಾಡ್ಕೊಳ್ತದೆ. ಯಾವಾಗ ಓಲ್ಡ್ ಏಜಲ್ಲಿ, ಅಟ್ ಓಲ್ಡ್ ಏಜ್, ವೃದ್ಧಾಪ್ಯದಲ್ಲಿ ಕಡಿಮೆ ಆಗ್ತಾ ಬರ್ತದೆ. ದಟ್ಸ್ ವೈ, ಹಾಗಾಗಿನೇ ಏನಾಗ್ತದೆ ಇಲ್ಲಿ, ರೆಡ್ಯೂಸಿಂಗ್ ಇಮ್ಯುನಿಟಿ ಪವರ್ ಇನ್ ಓಲ್ಡ್ ಏಜಸ್. ಹಾಗಾಗಿ ಈ ವೃದ್ಧಾಪ್ಯದಲ್ಲಿ ಏನಾಗ್ತದೆ, ರೋಗ ನಿರೋಧಕ ಶಕ್ತಿ ಏನಾಗುತ್ತೆ, ಕಡಿಮೆ ಆಗ್ತಾ ಬರ್ತದೆ. ವಯಸ್ಸಾದಾಗ ಏನಾಗುತ್ತೆ, ಈ ಶಕ್ತಿ ಕಡಿಮೆ ಆಗ್ತಾ ಬರ್ತದೆ. ಯಾಕೆ ಅಂದಾಗ ಆ ಒಂದು ಥೈಮಸ್ ಗ್ಲ್ಯಾಂಡ್ ಏನಾಗ್ತದೆ, ಗಾತ್ರದಲ್ಲಿ ಚಿಕ್ಕದಾಗ್ತಾ ಬರ್ತದೆ. ಯಾವಾಗ ಚಿಕ್ಕದಾಗ್ತಾ ಬರ್ತದೋ ಅದು ರಿಲೀಸ್ ಆಗ್ತಕ್ಕಂಥ ಹಾರ್ಮೋನ್ನ ಪ್ರಮಾಣನೂ ಕೂಡ ಕಡಿಮೆ ಆಗ್ತಾ ಬರ್ತದೆ. ಹಾಗಾಗಿ ಏನು ಹಾರ್ಮೋನ್ನ ಒಂದು ಪ್ರೊಡಕ್ಷನ್ ಕಡಿಮೆ ಆಗ್ತದೋ ಅಲ್ಲೇನಾಗ್ತದೆ, ಇಮ್ಯುನಿಟಿ ಏನಾಗ್ತದೆ, ಆ ಪವರ್ ಕಡಿಮೆ ಆಗ್ತಾ, ರೆಡ್ಯೂಸ್ ಆಗ್ತಾ ಬರ್ತದೆ. ಸೊ ಇನ್ ಓಲ್ಡ್ ಏಜ್ ರೆಡ್ಯೂಸ್ ದಿ ಇಮ್ಯುನಿಟಿ ಪವರ್ ಡ್ಯೂ ಟು ದಿ ಸ್ಮಾಲ್ ಅಮೌಂಟ್ ಆಫ್ ಥೈಮೋಸಿನ್ released from thymus gland because it reduces their size during or goes on reducing their size in the old age. So this is the brief summary of thymus gland. Now we move on to another important endocrine gland, that is adrenal gland. ಇನ್ನೊಂದು ಇಂಪಾರ್ಟೆಂಟ್ ಎಂಡೋಕ್ರೈನ್ ಗ್ಲ್ಯಾಂಡಿಗೆ ಹೋಗೋಣ, ಅದು ಅಡ್ರಿನಲ್ ಗ್ಲ್ಯಾಂಡ್ ಅಂತ ಕರಿತೇವೆ. ಸೊ ಅಡ್ರಿನಲ್ ಗ್ಲ್ಯಾಂಡ್ ಅಂತಕ್ಕಂಥದ್ದು ಸಣ್ಣದಾಗಿರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಗ್ಲ್ಯಾಂಡ್ಸ್ ಇದೆ. ಸೊ ದೀಸ್ ಅಡ್ರಿನಲ್ ಗ್ಲ್ಯಾಂಡ್ಸ್ ಲೊಕೇಟೆಡ್ ಜಸ್ಟ್ ಅಬೋವ್ ಆಫ್ ಈಚ್ ಕಿಡ್ನಿ. ಲುಕ್ ಅಟ್ ದಿಸ್ ಡಯಾಗ್ರಾಮ್. ಇದು ಕಿಡ್ನಿ ಪೇರ್ಡ್ ಸ್ಟ್ರಕ್ಚರ್ ಅಲ್ವಾ, ಒಂದು ಜೊತೆ ಇರ್ತದೆ ಆನ್ ಐದರ್ ಸೈಡ್ ಆಫ್ ದಿ body, just below the vertebral column, that is the thoracic ribs at dorsal side. So the paired kidney attached to the vertebrae, that is the layer ಅಂತ ಕರಿತೇವೆ. ಆ ಲೇಯರ್ಗೆ ಅಂಟಿಕೊಂಡಿರ್ತದೆ ಬ್ಯಾಕ್ ಸೈಡ್ ಅಲ್ಲಿ ಕಿಡ್ನಿ. ಈ ಕಿಡ್ನಿಯ ಮೇಲ್ಭಾಗದಲ್ಲಿ ಸಣ್ಣ ಗಾತ್ರದ ಗ್ಲ್ಯಾಂಡ್ಸ್ ಅನ್ನ ನೋಡ್ತೇವೆ. So these two glands, nothing but adrenal glands. ಅದನ್ನೇ ನಾವು adrenal glands ಅಂತ ಕರಿತೇವೆ. One at each side of the kidney. ಒಂದು ಕಿಡ್ನಿಯ ಮೇಲ್ಭಾಗದಲ್ಲಿ ನೋಡ್ತೇವೆ. Just above the or anterior part of the kidney. Located anterior part of the kidney, that is just above the kidney. ಹೀಗೆ ನಾವು ಒಂದು ಜೊತೆ adrenal glands ಅನ್ನ ನೋಡ್ತೇವೆ. Then adrenal glands, we can differentiate adrenal gland into two parts. ಎರಡು ಭಾಗಗಳಾಗಿ ನಾವು ಡಿಫ್ರೆನ್ಶಿಯೇಟ್ ಮಾಡ್ತೇವೆ. ಸೊ ದಿ ಔಟರ್ adrenal cortex and inner adrenal medulla. ಯಾವ್ಯಾವ್ದು ಎರಡು ಭಾಗ ಅಂದಾಗ ಹೊರಭಾಗದ adrenal gland ಅನ್ನ adrenal cortex ಅಂತ ಕರಿತೇವೆ. ಹಾಗೆ ಒಳಭಾಗದ ಇನ್ನರ್ ಪಾರ್ಟ್ ಆಫ್ ದಿ adrenal gland, that is represented as adrenal medulla.
ಅದನ್ನ ಅಡ್ರಿನಲ್ ಮೆಡುಲಾ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೇವೆ. ಕಮಿಂಗ್ ಟು ದಿ ಫಸ್ಟ್ ಒನ್, ಅಡ್ರಿನಲ್ ಕಾರ್ಟೆಕ್ಸ್. So the adrenal cortex and adrenal medulla. So the adrenal cortex released hormones called corticoids. Adrenal cortex ಏನಾಗುತ್ತೆ, ಹಾರ್ಮೋನ್ಸ್ ಅನ್ನು ರಿಲೀಸ್ ಮಾಡ್ತದೆ. ಆ ಹಾರ್ಮೋನ್ಸ್ ಅನ್ನ ನಾವು ಕಾಮನ್ಲಿ ಕಾಲ್ಡ್ ಆಸ್ ಕಾರ್ಟಿಕಾಯ್ಡ್ಸ್, ಕಾರ್ಟಿಕಾಯ್ಡ್ಸ್ ಅಂತ ಕರಿತೇವೆ. So there are two types of corticoid hormones. ಈ ಕಾರ್ಟಿಕಾಯ್ಡ್ಸ್ ಹಾರ್ಮೋನ್ಸ್ ಅನ್ನ ಕಾಮನ್ ಆಗಿ ಕರೆಯುವಂಥದ್ದು. ಇದರಲ್ಲಿ ಎರಡು ಟೈಪ್ ಇದೆ. ಸೊ ಕಾರ್ಟಿಕಾಯ್ಡ್ಸ್ ಆರ್ ಆಫ್ ಟೂ ಟೈಪ್ಸ್. ಒನ್ ಈಸ್ ಗ್ಲೂಕೋಕಾರ್ಟಿಕಾಯ್ಡ್ಸ್, another type is mineralocorticoids. So these two together called as corticoid hormones. ಇವೆರಡನ್ನು ಒಗ್ಗೂಡಿಸಿ ಕಾರ್ಟಿಕಾಯ್ಡ್ಸ್ ಅಂತ ಕರಿತೇವೆ. ಒನ್ ಟೈಪ್ ಗ್ಲೂಕೋಕಾರ್ಟಿಕಾಯ್ಡ್ಸ್ ಅಂತ ಹೇಳ್ತೇವೆ, ಅನದರ್ ದಟ್ ಈಸ್ ಮಿನರಲೋಕಾರ್ಟಿಕಾಯ್ಡ್ಸ್. ಸೊ ಗ್ಲೂಕೋಕಾರ್ಟಿಕಾಯ್ಡ್ಸ್ ದಟ್ ರೆಗ್ಯುಲೇಟ್ ಅಂಡ್ ಇನ್ಕ್ರೀಸ್ ಗ್ಲೂಕೋಸ್ ಲೆವೆಲ್ ಇನ್ ದಿ ಬ್ಲಡ್ ಅಂಡ್ ಬಾಡಿ ಫ್ಲೂಯಿಡ್ ಆಲ್ಸೋ. ಹೆಸರೇ ಹೇಳುತ್ತೆ, ಗ್ಲೂಕೋಕಾರ್ಟಿಕಾಯ್ಡ್ಸ್ ಏನು ಮಾಡುತ್ತೆ, ರಕ್ತದಲ್ಲಿ ಹಾಗೆ ಬಾಡಿ ಫ್ಲೂಯಿಡ್ ಅಲ್ಲಿ ಗ್ಲೂಕೋಸ್ನ ಪ್ರಮಾಣವನ್ನು ಏನು ಮಾಡುತ್ತೆ, ಹೆಚ್ಚು ಮಾಡ್ತದೆ. ದಟ್ ಈಸ್ ಡ್ಯೂ ಟು ದಿ ಬ್ರೇಕ್ ಡೌನ್ ಆಫ್ ಗ್ಲೈಕೋಜನ್. ಗ್ಲೈಕೋಜನ್ ಏನಾಗ್ತದೆ, ಬ್ರೇಕ್ ಡೌನ್ ಆಗ್ಬಿಟ್ಟು ಗ್ಲೂಕೋಸ್ ಆಗ್ತದೆ. ಆ ಪ್ರಮಾಣ ಏನಾಗುತ್ತೆ, ರಕ್ತದಲ್ಲಿ ಸೇರಿಕೊಂಡು ಇನ್ಕ್ರೀಸ್ ಆಗ್ತದೆ. ಬ್ಲಡ್ ಶುಗರ್ ಏನಾಗ್ತದೆ, ಜಾಸ್ತಿ ಆಗ್ತದೆ. ಹಾಗೆ ಬಾಡಿ ಫ್ಲೂಯಿಡ್ ಅಲ್ಲೂ ಕೂಡ ಇದು ನಾವು ಗ್ಲೂಕೋಕಾರ್ಟಿಕಾಯ್ಡ್ಸ್ ಅಂತ ಕರಿತೇವೆ. ಅದಷ್ಟೇ ಇದು ರೆಗ್ಯುಲೇಟ್ ಮಾಡುವಂಥದ್ದು, ಗ್ಲೂಕೋಸ್ನ ಒಂದು ಕಾನ್ಸಂಟ್ರೇಷನ್ ಅನ್ನ ಇನ್ಕ್ರೀಸ್ ಮಾಡುವಂಥದ್ದು ಇದರ ಒಂದು ಮೇನ್ ಫಂಕ್ಷನ್. ಎಕ್ಸಾಂಪಲ್ ಫಾರ್ ಗ್ಲೂಕೋಕಾರ್ಟಿಕಾಯ್ಡ್ಸ್, ಒನ್ ಆಫ್ ದಿ ಗುಡ್ ಎಕ್ಸಾಂಪಲ್ ಫಾರ್ ದಿಸ್ ಟೈಪ್ ಕಾರ್ಟಿಸಾಲ್. ಕಾರ್ಟಿಸಾಲ್ ಅನ್ನು ನಾವು ಉದಾಹರಣೆಯಾಗಿ ಕೊಡಬಹುದು ಗ್ಲೂಕೋಕಾರ್ಟಿಕಾಯ್ಡ್ಸ್ಗೆ. ಸೊ ಕಾರ್ಟಿಸಾಲ್ regulate glucose concentration in blood, then it is very useful for gluconeogenesis process. ಹಾಗೆ ಇದು ಆ ಪ್ರೋಸೆಸ್ ಏನಿದೆ, ದಟ್ ಇಸ್ ದಿ ಬ್ರೇಕ್ ಡೌನ್ ಆಫ್ ಗ್ಲೈಕೋಜನ್ ಇಂಟು ಗ್ಲೂಕೋಸ್. ಆ ಗ್ಲೂಕೋಸ್ ಏನಾಗ್ತದೆ, ಆ ಪ್ರಮಾಣ ಏನಾಗುತ್ತೆ, ಲೆವೆಲ್ ಏನಾಗ್ತದೆ, ಗೋಸ್ ಆನ್ ಇನ್ಕ್ರೀಸಿಂಗ್ ಇನ್ ಬ್ಲಡ್, ರಕ್ತದಲ್ಲಿ ಹೆಚ್ಚಾಗ್ತಾ ಹೋಗ್ತದೆ. ಆ ಪ್ರೋಸೆಸ್ ಅನ್ನ ನಾವು ಗ್ಲೂಕೋನಿಯೋಜೆನಿಸಿಸ್ ಅಂತ ಕರಿತೇವೆ. ಗ್ಲೂಕೋನಿಯೋಜೆನಿಸಿಸ್. ಸೊ ಇಟ್ ಈಸ್ ಯೂಸ್ಫುಲ್ ಫಾರ್ ದಿ ಪ್ರೋಸೆಸ್ ಆಫ್ ಗ್ಲೂಕೋನಿಯೋಜೆನಿಸಿಸ್. ದೆನ್ ಸೆಕೆಂಡ್ ಒನ್, ದಟ್ ಈಸ್ ಮಿನರಲೋಕಾರ್ಟಿಕಾಯ್ಡ್ಸ್. ಎರಡನೇದಾಗಿ ತಗೊಳ್ಳೋಣ, ಮಿನರಲೋಕಾರ್ಟಿಕಾಯ್ಡ್ಸ್. ಹೆಸರೇ ಹೇಳ್ತದೆ, this hormone regulate a mineral concentration in the body fluid. ಏನು ಬಾಡಿ ಫ್ಲೂಯಿಡ್ ನಲ್ಲಿ ಈ ಒಂದು ಮಿನರಲ್ಸ್ ಏನಿದೆ ಅದರ ಒಂದು ಕಾನ್ಸಂಟ್ರೇಷನ್ ಅನ್ನ, ನಥಿಂಗ್ ಬಟ್ ಎಲೆಕ್ಟ್ರೋಲೈಟ್ಸ್, ಅಯಾನಿಕ್ ಕಾನ್ಸಂಟ್ರೇಷನ್ ಏನಿದೆ ಅದನ್ನ ಏನು ಮಾಡುತ್ತೆ, ಇದು ರೆಗ್ಯುಲೇಟ್ ಮಾಡ್ತದೆ. ಮಿನರಲೋಕಾರ್ಟಿಕಾಯ್ಡ್ಸ್ ಅಂತ ಹೇಳ್ತೇವೆ. So one of the good example for this type or this group is aldosterone. ಅದಕ್ಕೊಂದು ಉದಾಹರಣೆ ಕೊಡೋಣ, aldosterone. So good example for mineralocorticoids. ಏನು ಮಾಡುತ್ತೆ aldosterone ಅಂದಾಗ, so this hormone increase or reabsorb sodium ions and water. ಏನು ಮಾಡುತ್ತೆ, ಇದು ರೀಅಬ್ಸಾರ್ಬ್ ಮಾಡ್ಕೊಳ್ತದೆ ಸೋಡಿಯಂ ಅಯಾನ್ಸ್ ಅನ್ನ ಮತ್ತೆ ವಾಟರ್ ಅನ್ನ ಇನ್ ದಿ ಕಿಡ್ನಿ, ಇನ್ ದಿ ಪಾರ್ಟ್, ಇನ್ ದಿ ನೆಫ್ರಾನ್ ಆಫ್ ಕಿಡ್ನಿ. ಎಲ್ಲಿ ಅದು ಯೂರಿನರಿ ಟ್ಯೂಬ್ಯೂಲ್ ಅಲ್ಲಿ ರೀಅಬ್ಸಾರ್ಪ್ಷನ್ ಆಗ್ತದೆ. ಆಗಿ ಏನಾಗುತ್ತೆ, ಆ ಒಂದು ಸೋಡಿಯಂ ಅಯಾನ್ಸ್ ಅನ್ನ ಮತ್ತೆ ವಾಟರ್ ಅನ್ನ ಪುನಃ ಡಿಸ್ಟಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಇಂದ ಅಬ್ಸಾರ್ಬ್ ಮಾಡ್ಕೊಳ್ತದೆ. ಯಾವಾಗ, when the loss of minerals or nothing but electrolytes in the filtrate or urine, by that time this hormone stimulate reabsorb of sodium and water ions in the nephron.
ಅಲ್ಲಿಗೆ ಬ್ಯಾಲೆನ್ಸ್ ಮಾಡುತ್ತೆ ನೆಫ್ರಾನ್ ಅಲ್ಲಿ, ಮತ್ತೆ ರೀಅಬ್ಸಾರ್ಬ್ ಮಾಡ್ಲಿಕ್ಕೆ ಏನ್ ಮಾಡುತ್ತೆ, ಸ್ಟಿಮ್ಯುಲೇಟ್ ಮಾಡ್ತಾರೆ, ಆಲ್ಡೋಸ್ಟಿರೋನ್ ಅಂತ ಕರಿತೇವೆ. So the main function of aldosterone nothing but mineralocorticoids, such as what are the functions carried by mineralocorticoids, nothing but aldosterone. So the main function is, first one is increase the production of RBCs, red blood corpuscles na production anna increase ಮಾಡ್ತದೆ. The second function is reabsorption of sodium ions and water. ಈ ಎರಡನ್ನು ಏನು ಮಾಡುತ್ತೆ, ಮತ್ತೆ reabsorption ಮಾಡಲಿಕ್ಕೆ ಸ್ಟಿಮ್ಯುಲೇಟ್ ಮಾಡ್ತದೆ ನೆಫ್ರಾನ್ ಅಲ್ಲಿ. And the third one is that is the reabsorption of electrolytes, different ions in the body fluid. ಇಲ್ಲಿ ನೆಫ್ರಾನ್ಸ್ ಅಲ್ಲಿ ಏನಾಗುತ್ತೆ, ಮತ್ತೆ ರೀಅಬ್ಸಾರ್ಪ್ಷನ್ ಆಗ್ಬಿಟ್ಟು ಏನಾಗುತ್ತೆ, ಎಲೆಕ್ಟ್ರೋಲೈಟ್ಸು ಸೋಡಿಯಂ ಅಲ್ಲದೇನೆ ಮತ್ತೆ ಪೊಟ್ಯಾಷಿಯಂ ಇರಬಹುದು, ಕ್ಯಾಲ್ಶಿಯಂ ಇರಬಹುದು, ಈ ರೀತಿ ಎಲೆಕ್ಟ್ರೋಲೈಟ್ಸ್ ಎಲ್ಲ ರೀಅಬ್ಸಾರ್ಬ್ ಆಗ್ಬಿಟ್ಟು ಏನಾಗುತ್ತೆ, ಬ್ಯಾಲೆನ್ಸ್ ಮಾಡುತ್ತೆ ಕಾನ್ಸಂಟ್ರೇಷನ್ನ, ಬಾಡಿ ಫ್ಲೂಯಿಡ್ ಕಾನ್ಸಂಟ್ರೇಷನ್ ಅನ್ನ ಬ್ಯಾಲೆನ್ಸ್ ಮಾಡ್ತಾರೆ. So these are the main functions of aldosterone, belongs to the group of mineralocorticoids. Now the functions of glucocorticoids. Glucocorticoids example cortisol. Cortisol necessary for the lipolysis. That means breakdown of lipid during digestion. Digestion ವೇಳೆನಲ್ಲಿ ಈ ಲಿಪಿಡ್ಸ್ ಏನಿದೆ, ಫ್ಯಾಟ್ ಏನಿದೆ, ಬ್ರೇಕ್ ಡೌನ್ ಆಗುತ್ತೆ, ಡೈಜೆಸ್ಟ್ ಆಗ್ತದೆ. ಅಲ್ಲಿ ಇದೇನು ಮಾಡುತ್ತೆ, ಪ್ರಚೋದನೆ ಮಾಡ್ತದೆ. ಆ ಕ್ರಿಯೆಯನ್ನ ನಾವೇನಂತ ಕರಿತೀವಿ, ಲೈಪೋಲಿಸಿಸ್ ಅಂತ ಕರಿತೇವೆ. ದೆನ್ ಗ್ಲೂಕೋಲಿಸಿಸ್ ಅಂತ ಹೇಳ್ತೀವಿ. ಲೈಸಾಲಿಸಿಸ್ ಅಂತಂದ್ರೆ ಹಾಗೆ ಗ್ಲೂಕೋಲಿಸಿಸ್ ಅಂತ ಕರಿ, ದಟ್ ಈಸ್ ಬ್ರೇಕ್ ಡೌನ್ ಆಫ್ ಕಾರ್ಬೋಹೈಡ್ರೇಟ್. ಹಾಗೇನೆ ಪ್ರೋಟಿಯೋಲಿಸಿಸ್, ಬ್ರೇಕ್ ಡೌನ್ ಆಫ್ ಪ್ರೋಟೀನ್ ಡ್ಯೂರಿಂಗ್ ಡೈಜೆಷನ್. ಡೈಜೆಷನ್ ವೇಳೆನಲ್ಲಿ ಲಿಪಿಡ್, ಪ್ರೋಟೀನು, ಕಾರ್ಬೋಹೈಡ್ರೇಟ್ ಏನಿದೆ ಸಣ್ಣ ಸಣ್ಣ ಕಣಗಳಾಗಿ ಏನಾಗುತ್ತೆ, ಮಾಲಿಕ್ಯೂಲ್ಸ್ ಆಗಿ ಬ್ರೇಕ್ ಡೌನ್ ಆಗಲಿಕ್ಕೆ ಇದು ಪೂರಕವಾಗಿದೆ. ಯಾವುದು, ಕಾರ್ಟಿಸಾಲ್ ಅಂತಕ್ಕಂತಹ ಹಾರ್ಮೋನ್. ದೆನ್ ಆಲ್ಸೋ ರೆಗ್ಯುಲೇಟ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್. ಇದಲ್ಲದೇ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಏನಿದೆ, ದಟ್ ಈಸ್ ಬ್ಲಡ್ ಸರ್ಕ್ಯುಲೇಟರಿ ಸಿಸ್ಟಮ್, ಅದನ್ನು ಕೂಡ ಏನಾಗುತ್ತಿದ್ದು ಮ್ಯಾನೇಜ್ ಮಾಡ್ತದೆ. ಸೊ ದೀಸ್ ಆರ್ ಮೇನ್ functions of cortisol, nothing but glucocortisol, corticoids. Coming to the other part, adrenal medulla. The inner part of adrenal gland is called adrenal medulla. So adrenal medulla of adrenal gland secretes two types of hormones, namely epinephrine and norepinephrine. ಈ ಅಡ್ರಿನಲ್ ಮೆಡುಲಾ ಏನಾಗುತ್ತೆ, ಮತ್ತೆ ಎರಡು ರೀತಿಯ ಹಾರ್ಮೋನ್ಸ್ ಅನ್ನ ರಿಲೀಸ್ ಮಾಡ್ತದೆ. ಒಂದು ಎಪಿನೆಫ್ರಿನ್ ಅಂತ ಕರಿತೇವೆ, ಇನ್ನೊಂದನ್ನ ನಾರ್ ಎಪಿನೆಫ್ರಿನ್. ಸೊ ಎಪಿನೆಫ್ರಿನ್ ಅದರ್ವೈಸ್ ಕಾಲ್ಡ್ ಆಸ್ ಅಡ್ರಿನಲಿನ್, ಅದನ್ನ ಅಡ್ರಿನಲಿನ್ ಅಂತ ಹೆಸರಿನಿಂದ ಕೂಡ ಕರಿತೇವೆ. ಹಾಗೆ ನಾರ್ ಎಪಿನೆಫ್ರಿನ್ ಆಲ್ಸೋ ಕಾಲ್ಡ್ ಆಸ್ ನಾರ್ ಅಡ್ರಿನಲಿನ್. So adrenaline and noradrenaline or epinephrine and norepinephrine. So both are same. ಎರಡು ಕೂಡ ಒಂದೇ. So these two hormones also called emergency hormones. ಇವೆರಡನ್ನ ಒಗ್ಗೂಡಿಸ್ಬಿಟ್ಟು ಏನಂತ ಕರಿತೇವೆ, also called as stress hormones. ಸ್ಟ್ರೆಸ್ ಹಾರ್ಮೋನ್ಸ್ ಅಂತ ಕರಿತೇವೆ, ನಾಟ್ ಎಮರ್ಜೆನ್ಸಿ, ಸ್ಟ್ರೆಸ್ ಹಾರ್ಮೋನ್ಸ್. ಬಿಕಾಸ್ ಯಾಕೆ ಇದನ್ನ ಸ್ಟ್ರೆಸ್ ಹಾರ್ಮೋನ್ಸ್ ಅಂತ ಕರಿತೇವೆ, ಎಪಿನೆಫ್ರಿನ್ ಮತ್ತೆ ನಾರ್ ಎಪಿನೆಫ್ರಿನ್ ಅಂದಾಗ, ಡ್ಯೂರಿಂಗ್ ದಿ ಟೈಮ್ ಆಫ್ ಸ್ಟ್ರೆಸ್ ಕಂಡೀಷನ್, ಬೈ ದಟ್ ಟೈಮ್ adrenal gland release these two hormones, then manage the stress condition of the body. ಯಾವಾಗ ದೇಹದಲ್ಲಿ ಒತ್ತಡ ಉಂಟಾಗುತ್ತೋ
ಆ ಒತ್ತಡದ ಸಮಯದಲ್ಲಿ ಏನು ಮಾಡುತ್ತೆ, ಒತ್ತಡವನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಅಡ್ರಿನಲ್ ಗ್ಲ್ಯಾಂಡ್ ಆ ಸಮಯದಲ್ಲಿ ಮಾತ್ರ ಈ ಎರಡು ಹಾರ್ಮೋನ್ಸ್ ಅನ್ನ ರಿಲೀಸ್ ಮಾಡುತ್ತೆ, ಎಪಿನೆಫ್ರಿನ್ ಮತ್ತೆ ನಾರ್ ಎಪಿನೆಫ್ರಿನ್ ಅನ್ನ. ಹಾಗಾಗೇನೆ ಈ ಹಾರ್ಮೋನ್ಸ್ ಅನ್ನ ನಾವು ಮತ್ತೊಂದು ಹೆಸರಿನಿಂದ ಕರಿತೇವೆ, ದಟ್ ಈಸ್ ಕಾಲ್ಡ್ ಸ್ಟ್ರೆಸ್ ಹಾರ್ಮೋನ್ಸ್, ಬಿಕಾಸ್ ದೇ ರಿಲೀಸ್ಡ್ ಓನ್ಲಿ ಅಟ್ ದಿ ಟೈಮ್ ಆಫ್ ಸ್ಟ್ರೆಸ್ ಕಂಡೀಷನ್. ಆ ಕಂಡೀಷನ್ ಅಲ್ಲಿ ಮಾತ್ರ ರಿಲೀಸ್ ಆಗುವಂಥದ್ದು. ಸೊ ಸ್ಟ್ರೆಸ್ ಹಾರ್ಮೋನ್ ನಿಮಗೆ 1 ಮಾರ್ಕಿಗೆ ಕೇಳ್ಬೋದು, ನೇಮ್ ದಿ ಸ್ಟ್ರೆಸ್ ಹಾರ್ಮೋನ್ಸ್. ಸೊ ಯು ಹ್ಯಾವ್ ಟು ರೈಟ್ epinephrine and norepinephrine. So what is the main function of epinephrine and norepinephrine? So they increase alertness. ಏನು ಮಾಡುತ್ತೆ, ಜಾಗೃತಿಯನ್ನು ಮೂಡಿಸ್ತದೆ. ದೇ ಇನ್ಕ್ರೀಸ್ ಅಲರ್ಟ್ನೆಸ್. ದೆನ್ ದಿ ಫಾರ್ಮೇಷನ್ ಆಫ್ ಪ್ಯೂಬಿಕ್ ಹೇರ್ಸ್ ಆನ್ ದಿ ಬಾಡಿ. ಹಾಗೆ ಏನು ಮೇಲ್ ಆಗಿರ್ಬೋದು ಫಿಮೇಲ್ ಆಗಿರ್ಬೋದು ಹ್ಯೂಮನ್ ಬೀಯಿಂಗ್ ಅಲ್ಲಿ ಪ್ಯೂಬರ್ಟಿಗೆ ಬಂದ ನಂತರ ಅಂದ್ರೆ ಪ್ರೌಢಾವಸ್ಥೆಗೆ ಬಂದ ನಂತರ ಏನಾಗ್ತದೆ, ದಿ ಫಾರ್ಮೇಷನ್ ಆಫ್ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್, ಅವರಲ್ಲಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಏನಾಗ್ತದೆ, ಡೆವಲಪ್ ಆಗಲಿಕ್ಕೆ ಪ್ರಾರಂಭವಾಗ್ತದೆ. ಸೊ ಒನ್ ಆಫ್ ದಿ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ ನಥಿಂಗ್ ಬಟ್ ಫಾರ್ಮೇಷನ್ ಆಫ್ ಪ್ಯೂಬಿಕ್ ಹೇರ್ಸ್. ಈ ಒಂದು ಪ್ಯೂಬಿಕ್ ಹೇರ್ಸ್ ಅಂತಕ್ಕಂಥದ್ದು ಏನಾಗುತ್ತೆ, ಫಾರ್ಮೇಷನ್ ಆಗ್ತಾ ಹೋಗ್ತದೆ. ಇನ್ ಮೇಲ್ಸ್ ಅಲ್ಲಾದರೆ ಏನಂತ ಹೇಳ್ತೇವೆ, ಆನ್ ದಿ ಫೇಸ್ ಅಲ್ಲಿ ಬರುವಂಥದ್ದು, ಹಾಗೆ ಚೆಸ್ಟ್ ರೀಜನ್ ಅಲ್ಲಿ ಬರ್ತಕ್ಕಂಥದ್ದು, ಹೀಗೆ ಇದನ್ನು ನಾವು ಪ್ಯೂಬಿಕ್ ಹೇರ್ ಅಂತ ಕರಿತೇವೆ. ಸೊ ದೇ ಸ್ಟಿಮ್ಯುಲೇಟ್ ದಿ ಫಾರ್ಮೇಷನ್ ಆಫ್ ಪ್ಯೂಬಿಕ್ ಹೇರ್ಸ್ ಇನ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ಸ್. ದೆನ್ ಅನದರ್ ಇಂಪಾರ್ಟೆಂಟ್ ಫಂಕ್ಷನ್ ಈಸ್ ಪ್ಯೂಪಿಲ್ ಡೈಲೇಷನ್. ಸೊ ಇಟ್ ಈಸ್ ಎ ಡಿಸಾರ್ಡರ್ ರಿಲೇಟೆಡ್ ಟು ಐಸ್. ಕಣ್ಣಿನಲ್ಲಿ ಬರ್ತಕ್ಕಂತಹ ಪ್ಯೂಪಿಲ್ ಭಾಗದಲ್ಲಿ ಬರ್ತಕ್ಕಂತಹ ಒಂದು ಡಿಸಾರ್ಡರ್ ಇದು, ಡೈಲೇಷನ್ ಅಂತ ಕರಿತೀವಿ. ಅಂದರೆ ಆ ಪ್ಯೂಪಿಲ್ ಭಾಗದಲ್ಲಿ ಏನಾಗ್ತದೆ, ನೀರಿನ ಒಂದು ಅಂಶ ಕಡಿಮೆ ಆಗ್ತದೆ, ಒಣಗ್ತಾ ಬರ್ತದೆ, ಅದು ಡ್ರೈ ಆಗ್ತಾ ಬರ್ತದೆ. ಹಾಗಾಗಿ ಏನು ಹೊರಗಡೆಯಿಂದ ಬರ್ತಕ್ಕಂತಹ ಆ ಒಂದು ವೇವ್ ಲೆಂತ್ ಏನಿದೆ, ಲೈಟ್ ವೇವ್ ಲೆಂತ್ ಏನಿದೆ, ಇನ್ಸೈಡಿಗೆ ಹೋಗಬೇಕಾದ್ರೆ ಏನಾಗ್ತದೆ, ಒಳಭಾಗಕ್ಕೆ ತಲುಪಬೇಕಾದ್ರೆ ಏನಾಗ್ತದೆ, ಅಲ್ಲಿ ಆ ಒಂದು ರೇಸ್ ಏನಾಗುತ್ತೆ, ರಿಫ್ಲೆಕ್ಟ್ ಆಗುವಾಗ ಅಡಚಣೆ ಆಗ್ತದೆ. ಅಲ್ಲಿ ಆ ಒಂದು ಕೋನ್ ಏನಿರ್ತದೆ ಅಲ್ಲಿ ಆ ಸರಿಯಾದ ಒಂದು ಸ್ಪೆಕ್ಟ್ರಮ್ ಇಂದ ಏನಾಗುತ್ತೆ, ಸರಿಯಾದ ಒಂದು ಕೋನ್ನಲ್ಲಿ ಹೋಗೋದಿಲ್ಲ. ಇದನ್ನು ನಾವು ಏನಂತ ಕರಿತೇವೆ, ಪ್ಯೂಪಿಲ್ ಡೈಲೇಷನ್ ಅಂತ ಕರಿತೇವೆ. ಸೊ ಇಟ್ ಮೇಂಟೈನ್ಸ್ ದಿ ಪ್ಯೂಪಿಲ್ ಡೈಲೇಷನ್, ದಟ್ ಈಸ್ ಎ ಡಿಸಾರ್ಡರ್ ರಿಲೇಟೆಡ್ ಟು ಐನಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ಡಿಸಾರ್ಡರ್. ದಟ್ ಈಸ್ ಡ್ಯೂ ಟು ದಿ ಡ್ರಗ್ ಕಂಟೆಂಟ್ ಅಂತ ಹೇಳ್ತೇವೆ, ಆರ್ ದಿ ಆಲ್ಡೋಸ್ಟಿರೋನ್ ಅಂತ ಕರಿತೇವೆ. ಸೊ ಎಕ್ಸಸ್ ಆಫ್ ಆಲ್ಡೋಸ್ಟಿರೋನ್ ಇಂದನೂ ಬರಬಹುದು, ಅಥವಾ ಈ ಡ್ರಗ್ ಕಂಟೆಂಟ್ ಇಂದನೂ ಕೂಡ ಈ ಒಂದು ಡಿಸಾರ್ಡರ್ ಕಾಸ್ ಆಗ್ತದೆ ಐಯಲ್ಲಿ, ಪ್ಯೂಪಿಲ್ ಡೈಲೇಷನ್ ಅಂತ ಹೇಳ್ತೇವೆ. Then next one is sweating. Increase the sweating. ಬೆವರುವುದನ್ನು ಜಾಸ್ತಿ ಮಾಡ್ತದೆ. ಹಾಗೆ ಬೆವರುವಿಕೆಯಿಂದ ಏನಾಗ್ತದೆ, ನಮ್ಮ ದೇಹದಲ್ಲಿರ್ತಕ್ಕಂತಹ ಬೇರೆ ರೀತಿಯಾಗಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳು, ನೈಟ್ರೋಜನಸ್ ವೇಸ್ಟ್ ಏನಾಗ್ತದೆ, ಸೊ ಎಕ್ಸ್ಪೆಲ್ಸ್ ಔಟ್ ಥ್ರೂ ಸ್ವೆಟಿಂಗ್. ಆ ಸ್ವೆಟಿಂಗ್ ಮುಖಾಂತರ ಏನಾಗುತ್ತೆ, ಹೊರ ಹೋಗ್ತದೆ, ಬಾಡಿಯಿಂದ ಹೊರ ಹೋಗ್ತದೆ. ಎಸ್ಪೆಷಲಿ ಆ ಸೋಡಿಯಂ ಸಬ್ಸ್ಟೆನ್ಸ್ ಅಂತ ಕರಿತೀವಿ, ಎಣ್ಣೆ. ಸೊ ಸೋಡಿಯಂ ಸಬ್ಸ್ಟೆನ್ಸ್ NaCl, ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ, ಲವಣದ ಅಂಶ ಏನಾಗುತ್ತೆ, ಹೊರಗಡೆಗೆ ಹೋಗ್ತದೆ. ಸೊ ಇದಿಷ್ಟು ನಾವು ಮೇನ್ ಫಂಕ್ಷನ್ಸ್ ಆಫ್ ದಿ ಅಡ್ರಿನಲ್ ಮೆಡುಲಾ ಆಫ್ ಅಡ್ರಿನಲ್ ಗ್ಲ್ಯಾಂಡ್. ಇದನ್ನು ನಾವು ಸ್ಟ್ರೆಸ್ ಹಾರ್ಮೋನ್ ಅಂತ ಕರಿತೇವೆ. ಯಾಕೆಂದರೆ ಒತ್ತಡ ಇದ್ದಾಗ ಮಾತ್ರ ರಿಲೀಸ್ ಮಾಡುವಂತಹ ಹಾರ್ಮೋನ್ಸ್ ಅದು ಎಪಿನೆಫ್ರಿನ್ ಆ್ಯಂಡ್ ನಾರ್ ಎಪಿನೆಫ್ರಿನ್. ಹೀಗೆ ನಾವು ಅದರ ಫಂಕ್ಷನ್ಸ್ ಅನ್ನು ನೋಡಿದಾಗ increases alertness, pubic hair formation and pupil dilation and sweating. So this is the brief summary of very important gland, endocrine gland, nothing but adrenal glands located above the kidney or anterior surface of the kidney. So one at each kidney, ಒಂದು ಕಿಡ್ನಿಯ ಮೇಲೆ ಒಂದಿರ್ತದೆ, ಹಾಗಾಗಿ ಪೇರ್ಡ್ ಸ್ಟ್ರಕ್ಚರ್ ಅಂತ ಕರಿತೀವಿ, ಒಂದು ಜೊತೆ ಇರ್ತದೆ ಈ ಗ್ಲ್ಯಾಂಡ್ಸ್.
So this is enough for today's class, and I will take up the next one, pancreas, in next class. Till then, goodbye.